ಬನ್ನಿ, ಸ್ವಾಗತ. ಇದು ಗೋವರ್ಧನ ಗುಹಾಲಯ ಕ್ಷೇತ್ರ. ಉಡುಪಿ ಶ್ರೀ ಕುತ್ತಿಗೆ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರ ಒಂದು ಕಲ್ಪನೆಯ ಒಂದು ಭವ್ಯ ದೇಗುಲ ಇಲ್ಲಿ ನಿರ್ಮಾಣವಾಗಿದೆ. ಆಧುನಿಕ ಸ್ಪರ್ಶ, ಪ್ರಾಕ್ತನ ದೃಶ್ಯ ಎನ್ನುವ ನೆಲೆಯಲ್ಲಿ ಈ ದೇವಸ್ಥಾನದ ನಿರ್ಮಿತಿಯನ್ನು ಪೂಜ್ಯ ಶ್ರೀಪಾದರು ಹಗಲಿರುಳು ನಿಂತು ಮಾರ್ಗದರ್ಶನ ಮಾಡಿ ಇದರ ನಿರ್ಮಾಣವನ್ನು ಮಾಡಿಸಿಕೊಂಡಿದ್ದಾರೆ. ಇದು ಬಸವನಗುಡಿಯಲ್ಲಿರುವ ದೇವಾಲಯ. ಬಸವನಗುಡಿ ರಸ್ತೆ ಅಂತ ಬಂದಿದೆ. ಅದರ ಅಂಚಿನಲ್ಲಿ ಮುಂದೆ BMS ಎಂಜಿನಿಯರಿಂಗ್ ಕಾಲೇಜ್ ಇದೆ. ಅದಕ್ಕೆ ಅಭಿಮುಖವಾಗಿ ಈ ದೇವಸ್ಥಾನ ಇದೆ. ನೀವು ಮೆಜೆಸ್ಟಿಕ್ ಅಂತಾರಾಜ್ಯ ಬಸ್ ನಿಲ್ದಾಣ, ಮೆಜೆಸ್ಟಿಕ್ ಅಂತ ಕರೆಯಲ್ಪಡುವ ಬೆಂಗಳೂರಿನ ಬೃಹತ್ ಬಸ್ ನಿಲ್ದಾಣ ಪ್ಲಸ್ ರೈಲ್ವೆ ನಿಲ್ದಾಣ ಪ್ಲಸ್ ಮೆಟ್ರೋ ನಿಲ್ದಾಣ, ಮೂರು ಒಂದೇ ಕಡೆ ಇರುವಂತಹ ಒಂದು ಸ್ಥಳದಿಂದ ನೀವು ಇಲ್ಲಿಗೆ ಮೂರೂ ರೀತಿಯಲ್ಲಿ ರೈಲಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಮೆಟ್ರೋದ ಮೂಲಕ ಬರ್ಬೋದು, ಬಸ್ ಸಂಚಾರದ ಮೂಲಕ ನೀವು ಇಲ್ಲಿಗೆ ಆಗಮಿಸಬಹುದು. ಬಸವನಗುಡಿ, ಬೆಂಗಳೂರು, ಬಸವನಗುಡಿ ರಸ್ತೆ ಮುಂದೆ BMS ಇಂಜಿನಿಯರಿಂಗ್ ಕಾಲೇಜಿನ ಮುಂದೆ ಈ ದೇವಾಲಯ ಸ್ಥಾಪಿತವಾಗಿದೆ. ಮುಂದೆ ನಾವು ಈ ದೇವಸ್ಥಾನವನ್ನು ಒಂದೊಂದಾಗಿ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೇನೆ. ಇದು ಸೇವಾ ಕೌಂಟರ್. ಇಲ್ಲಿ ಬಂದ ಭಕ್ತರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಸೇವೆಯೋ ಮಾಹಿತಿಯನ್ನು ಕೊಡಲಾಗ್ತದೆ. ಆಮೇಲೆ ಹೀಗೆ ಮುಂದೆ ಬಂದರೆ ಇದು ದಾರಿ, ವಿಶಿಷ್ಟವಾದ ದಾರಿ ಇದೆ. ಬನ್ನಿ, ಎಲ್ಲ ವ್ಯವಸ್ಥೆ ಭಕ್ತರಿಗೆ ಅವರ ಹೆಲ್ಮೆಟು ಇನ್ನೊಂದು ಮತ್ತೊಂದು ಇಡುವುದಕ್ಕೆ ಉಪಯುಕ್ತವಾಗುವಂತಹ ಒಂದು ಸ್ಥಳ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಪ್ರಸಾದಾಲಯ ಅಂತ ನಿರ್ಮಾಣ ಮಾಡಲಿಕ್ಕಿದೆ. ಈಗ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಬೇಕಾದ ವಸ್ತುಗಳೆಲ್ಲ ಬಂದು ಸಿದ್ಧವಾಗ್ತವೆ. ಹಾಗೆಯೇ ನಾವು ಬಂದರೆ ಇಲ್ಲಿ ಇದು ನಮ್ಮ ವಿಶಿಷ್ಟವಾದ ಕಾರ್ಯಾಲಯ. ಇಲ್ಲಿ ಈ ಕಾರ್ಯಾಲಯದಲ್ಲಿ ಮೇಜು ಅಂತ ಇಲ್ಲ. ಇದನ್ನು ಈ ದೇವಸ್ಥಾನದ ಯಾವ ಒಂದು ವಸ್ತುವಿನಿಂದ ಮಾಡಲಾಗಿದೆಯೋ ಅದರಿಂದಲೇ ಮಾಡಲಾಗಿದೆ. ಇಲ್ಲಿ ಆಫೀಸರ್ಸು, ಕಾರ್ಯಾಲಯದ ಅಧಿಕಾರಿಗಳು ಎಲ್ಲ ಇಲ್ಲಿ ಇರ್ತಾರೆ. ಹಾಗೆಯೇ ಮುಂದೆ ಕಿರುದಾರಿಯಲ್ಲಿ ಸಾಗಿದರೆ ಒಂದು ಅದ್ಭುತವಾದ ಲೋಕ ತೆರೆದುಕೊಳ್ತದೆ. ಕಾಂಕ್ರೀಟ್ ಕಾಡಿನ ಮಧ್ಯದಲ್ಲಿ ಒಂದು ಬಹಳ ಸುಂದರವಾದ, ಬಹಳ ಪ್ರಶಾಂತವಾದ, ಜನರ ಮನಸ್ಸಿಗೆ ಮುದವನ್ನು ಕೊಡುವ, ನೆಮ್ಮದಿಯನ್ನು, ಶಾಂತಿಯನ್ನು ಕೊಡುವ ಒಂದು ದೇವಾಲಯದ ಒಳಗೆ ನಾವು ಪ್ರವೇಶಿಸ್ತಾ ಇದ್ದೇವೆ. ಹೀಗೆ ಬರಬರ್ತಾ ಇಲ್ಲಿ ದೇವಾಲಯ ತೆರೆದುಕೊಳ್ತದೆ. ಭಗವಂತನ ಪ್ರತೀಕ ಇಲ್ಲಿ ವೇದಿಕೆಯ ಮೇಲೆ ಸ್ಥಾಪಿತವಾಗಿದೆ. ಅದರ ಅಡಿಯಲ್ಲಿ ಸೀಪೇಜ್, ಹೊಸರು ನೀರಿನ ಒಂದು ಬಾವಿಯ ಆಕಾರ ಇದೆ. ಅಲ್ಲಿಂದ ಪೀಠವನ್ನು ಅಭಿವೃದ್ಧಿಪಡಿಸಿ ಮೇಲೆ ಭಗವಂತನ ಪ್ರತೀಕವನ್ನು ಸ್ಥಾಪಿಸಲಾಗಿದೆ. ಅಂದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಇದು ನೆಲದಲ್ಲಿ ಉರುಳುವ ಒಂದು ಚಕ್ರದ 4 ಸ್ಪೋಕ್ಸ್, ಅರೆಗಾಲುಗಳ ಹಾಗೆ ಈ ತಳ ಇದೆ. ಈ ತಳವು ಕೃತ, ತ್ರೇತ, ದ್ವಾಪರ, ಕಲಿಯುಗ ಈ 4 ಪ್ರತಿನಿಧಿಸುವಂತಿದೆ. ಕೃಷ್ಣ ಪರಮಾತ್ಮ ಈ ನೆಲದಲ್ಲಿ ಉರುಳುವ ಚಕ್ರದ ಆನಿಕೆಯ ಜಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಅಂದರೆ ನಾನೊಬ್ಬನೇ ಸ್ಥಿರ, ಎಲ್ಲವೂ ಅಚಲ ಎನ್ನುವ ಒಂದು ಸಂಕೇತವನ್ನು, ಒಂದು ಸಂದೇಶವನ್ನು ಜನಕ್ಕೆ ಇಲ್ಲಿ ಕೊಡಲಾಗ್ತದೆ ಭಗವಂತನಿಂದ. ಹಾಗೆಯೇ ನಾವು ಮುಂದೆ ಬಂದರೆ ಇಲ್ಲಿ ಭೂಚಿತ್ರಗಳ ಒಂದು ಸಮೂಹ ಇದೆ. ಭಾಗವತ ಎಂಬ ಪುರಾಣದಲ್ಲಿ ಬರುವ ಅನೇಕ ಕಥಾನಕಗಳಲ್ಲಿ 12ರ ಚಿತ್ರವನ್ನು ಆಯ್ದು ಉಪು ಚಿತ್ರಗಳ ಮೂಲಕ ಗೋಡೆಯಲ್ಲಿ ಕೆತ್ತಿರಿಸಲಾಗಿದೆ. ಇದು ಪ್ರಥಮತವಾಗಿ ಇದು ಕೃಷ್ಣ ಹುಟ್ಟಿದ ತಕ್ಷಣದಲ್ಲಿ ಅವನು ಏನು ಮಾಡ್ತಾನೆ, ವಸುದೇವ ಅವನನ್ನು ನಂದಗೋಕುಲಕ್ಕೆ, ನಂದಗೋಪಿಯರ ಒಂದು ಗೃಹಕ್ಕೆ ಕರೆದುಕೊಂಡು ಹೋಗುವ ಸಂದೇಶ. ದಾರಿಯಲ್ಲಿ ಯಮುನೆ ಅಡ್ಡಲಾಗಿ ಬರ್ತಾಳೆ. ಆಗ ಯಮುನೆ ಕೃಷ್ಣನಿಗೆ ದಾರಿ ಬಿಟ್ಟು ಕೊಡ್ತಾಳೆ ಎನ್ನುವುದು ಕಥಾನಕದಲ್ಲಿ ಬರ್ತದೆ. ಹಾಗೆಯೇ ಮುಂದೆ ಬಂದರೆ ಇದು ಪೂತನಾ ಸಂಹಾರ. ಪೂತನಿ ಎನ್ನುವ ರಾಕ್ಷಸ ಕಂಸನಿಂದ, ಕೃಷ್ಣನ ಮಾವ, ಅಮ್ಮನ ಸಹೋದರ ಕಂಸನಿಂದ ಪ್ರೇರಿತನಾಗಿ
ಕೃಷ್ಣನನ್ನು ಕೊಲ್ಲುವುದಕ್ಕೆ ಸ್ತನ್ಯಪಾನ, ಮೊಲೆ ಹಾಲು ಕುಡಿಸುವುದಕ್ಕೆ ಮಕ್ಕಳಿಗೆ ಕಳಿಸಿಕೊಡ್ತಾನೆ. ಕೃಷ್ಣ ಮೊಲೆ ಹಾಲು ಕುಡಿದು ಕುಡಿದು ಇದು ಕೃಷ್ಣ ಕುಡಿದು ಕುಡಿದು ಅವಳು ಸತ್ತು ಹೋಗ್ತಾಳೆ. ಯಾಕೆ ಕೇಳಿದರೆ ಭಗವಂತ ಸರ್ವಭುಕ್, ಎಲ್ಲವನ್ನೂ ಎಷ್ಟು ಬೇಕಾದರೂ ತಿಂದು ಜೀರ್ಣಿಸಿಕೊಳ್ಳಬಲ್ಲವ ಭಗವಂತ. ಇದು ಕಥಾನಕದ ಹಿಂಬದಿ ಇರುವ ಒಂದು ಸಂದೇಶ, ಭಗವಂತನ ಸ್ವರೂಪದ ಒಂದು ಚಿತ್ರಣ ಇಲ್ಲಿದೆ. ಹಾಗೆಯೇ ನಾವು ಮುಂದೆ ಬಂದರೆ ಇದು ದಾಮೋದರೋಪಾಖ್ಯಾನ ಅಂತ ಒಂದು ಕಥೆ. ಕೃಷ್ಣ ನೆರೆಮನೆಗೆಲ್ಲ ಹೋಗಿ ತುಂಟಾಟ ಎಲ್ಲ ಮಾಡ್ತಾನೆ. ಅವರು ಗೋಪಿಗೆ ಸಮೀಪಕ್ಕೆ ಬಂದು ದೂರು ಹೇಳ್ತಾರೆ. ಅದಕ್ಕೆ ಸಿಟ್ಟುಗೊಂಡವಳು, ಸಿಟ್ಟುಗೊಂಡ ನಾಟಕ ಮಾಡಿದ್ದಾಳೆ ಅಷ್ಟೇ, ಸಿಟ್ಟುಗೊಂಡವಳು ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಪಡ್ತಾಳೆ. ಎಷ್ಟು ಹಗ್ಗ ತಂದರೂ ಸಾಕಾಗುವುದಿಲ್ಲ. ಕಡೆಗೆ ಅವಳು ಬಿಟ್ಟುಬಿಡ್ತಾಳೆ. ಯಾಕೆ ಸಾಕಾಗಲಿಲ್ಲ ಅಂತ ಕೇಳಿದರೆ ಭಗವಂತನ ಗಾತ್ರ ಎಷ್ಟು ಎನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಭಗವಂತನ ಗಾತ್ರವನ್ನು ಮಾಪನ ಮಾಡಲಿಕ್ಕೆ ಆಗುವುದಿಲ್ಲ, ಅನಂತ ಗಾತ್ರವಂತ ಭಗವಂತ ಎನ್ನುವುದನ್ನು ಈ ಸಂದೇಶ ತೋರಿಸಿಕೊಡ್ತದೆ. ಇದಕ್ಕೆ ದಾಮೋದರ ಅಂತ ಹೆಸರು. ದಾಮ ಅಂದರೆ ಹೊಟ್ಟೆ, ಉದರ ಅಂದರೆ ಹಗ್ಗ. ಹೊಟ್ಟೆಗೆ ಹಗ್ಗ ಬಿಗಿಸಿಕೊಂಡವ ತಾಯಿಯಿಂದ ಎನ್ನುವುದೇ ದಾಮೋದರ ಹೆಸರಿನ ಒಂದು ಅರ್ಥ. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಏನಿದೆ ಕೇಳಿದರೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಬೇಕಾಗುವ ಕೋಷ್ಟಗಳನ್ನು ನಿರ್ಮಿಸಲಾಗಿದೆ. ಎಲ್ಲ ವ್ಯವಸ್ಥೆ ಒಳಗೆ ಇರ್ತದೆ. ಹಾಗೆ ಹೋದರೆ ಹೀಗೆ ಮುಂದೆ ಹೋದರೆ ಮೇಲೆ ನಮಗೆ 5-6 ಮಹಡಿಯ ಬೃಹತ್ ಕಟ್ಟಡ, ಕಾಂಕ್ರೀಟ್ ಕಟ್ಟಡ ಇದೆ. ಇದಕ್ಕೆ ಹೋಗೋಕ್ಕೆ ಒಂದು ದಾರಿ, ಬರುವುದಕ್ಕೆ ಆಚೆ ಕಡೆ ದಾರಿ. ಹಾಗೆಯೇ ಮುಂದೆ ಬಂದರೆ ಇದು ಶಕಟಾಸುರ ವಧೆ. ಶಕಟ ಎಂಬ ಒಬ್ಬ ರಾಕ್ಷಸ, ಅವ ಒಂದು ಗಾಡಿಯ ರೂಪದಲ್ಲಿ ಕೃಷ್ಣನ ಮುಂದೆ ಬಂದು ಕೃಷ್ಣನನ್ನು ಆಕರ್ಷಿಸಿ ಗಾಡಿಯಲ್ಲಿ ಕೂತ್ಕೊಳ್ಳಿಸಿ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ. ಕೃಷ್ಣ ಏನು ಮಾಡ್ತಾನೆ ಅಂದರೆ ಕಿರುಬೆರಳಲ್ಲಿ ಒತ್ತಿ ಬಿಡ್ತಾನೆ. ಕಿರುಬೆರಳಲ್ಲಿ ಆ ಗಾಡಿಯನ್ನು ಒತ್ತಿ ಬಿಡ್ತಾನೆ. ಅಷ್ಟೊತ್ತಿಗೆ ಅದನ್ನು ಸಹಿಸಲಿಕ್ಕಾಗದೆ ಏನು ರಾಕ್ಷಸ ನಿಜ ರೂಪದಲ್ಲಿ ಸತ್ತು ಬೀಳ್ತಾನೆ. ಯಾಕೆ ಅಲ್ಲಿ ಏನು ವೈಜ್ಞಾನಿಕ ವಿಚಾರ ಇದೆ. ಭಗವಂತನ ದ್ರವ್ಯರಾಶಿ ಎಷ್ಟು ಅಂದರೆ ಈಗ ನಮ್ಮ ದೇಹದಲ್ಲಿ ದ್ರವ್ಯ ಇದೆ, ಅದು ತೂಕದ ರೂಪದಲ್ಲಿ ನಾವು ಹೇಳ್ತೇವೆ. ದ್ರವ್ಯವನ್ನು ತೂಕ ಎಂದರೆ ಗುರುತ್ವಾಕರ್ಷಣ ಶಕ್ತಿ ನಮ್ಮ ದೇಹದ ದ್ರವ್ಯದ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆಯೋ ಅದನ್ನೇ ತೂಕದ ನೆಲೆಯಲ್ಲಿ ಹೇಳ್ತಾರೆ. ಭಗವಂತನ ದ್ರವ್ಯರಾಶಿ ಅನಂತ. ಈ ವಿಶ್ವದಲ್ಲಿ ಏನೆಲ್ಲ ಉಂಟು ಅದು ಭಗವಂತನ ದ್ರವ್ಯರಾಶಿ. ಅಂತಹ ದ್ರವ್ಯರಾಶಿ ಒಂದು ಎಕ್ಕಷ್ಟಿತ್ತು. ಒಂದು ರಾಕ್ಷಸನ ಮೇಲೆ ಏನಾಗಬೇಡ, ಅವನು ಸಾಯುವುದು ಸ್ವತಃ ಸಿದ್ಧ ಎನ್ನುವುದು ಆ ಕಥಾನಕ. ದೇವರ ಒಂದು ಗುಣವನ್ನು ಈ ಕಥೆಯಲ್ಲಿ ಹೇಳಲಾಗ್ತದೆ. ಹಾಗೆ ಇಲ್ಲಿ ಬಂದರೆ ಕಲಿಯ ಮರ್ದನ ಕೃಷ್ಣ. ಕಲಿಯ ಅಂದರೆ ಒಂದು ಏನು ನಾಗರ ಹಾವು, ವಿಶಿಷ್ಟವಾದ ನಾಗರ ಹಾವು, ಅನೇಕ ಹೆಡೆಗಳುಳ್ಳ ನಾಗರ ಹಾವು ಯಮುನೆಯ ನೀರನ್ನು ಕಲುಷಿತ ಮಾಡಿ ವಿಷಪೂರಿತವಾಗಿ ಮಾಡಿ ಜನರಿಗೆ ಸಂಕಷ್ಟ ಕೊಡುವ ಒಂದು ಕಾರ್ಯಕ್ಕೆ ಅವನು ಮುಂದಾಗ್ತಾನೆ ರಾಕ್ಷಸ. ಕೃಷ್ಣ ಅವನ ಮೇಲೆ ಹೆಡೆಯ ಮೇಲೆ ಕೂತು ನರ್ತನ ಮಾಡಿ ಅವನನ್ನು ಸತಾಯಿಸಿ ಕೊನೆಗೆ ಅವನು ಅಭಯ ಕೇಳ್ತಾನೆ. ಅವನಿಗೆ ಅನುಗ್ರಹಿಸಿ ಅವನನ್ನು ಬಿಟ್ಟು ಬಿಡ್ತಾನೆ. ಜನರಿಗೆ ನೀನು ಯಾವುದೇ ತೊಂದರೆ ಕೊಡಬಾರದು ಅಂತ ಹೇಳ್ತಾನೆ. ಇದು ಏನು ಕೇಳಿದರೆ ಇದು ಸುಂದರ ಗಾಳಿಯ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಬಂದು ಶ್ರೀಕೃಷ್ಣನನ್ನು ತಿರುಗಿಸಿ ಗಾಳಿಯ ಆ ಸುಳಿಯಲ್ಲಿ ತಿರುಗಿಸಿ ಆಕಾಶಕ್ಕೆ ಕೊಂಡೋಗಿ ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಾನೆ. ಆಗ ಕೃಷ್ಣ ಅವನ ಶಕ್ತಿಯಿಂದ ಬಾಲಕನಾದರೂ ಅವನು ತನ್ನ ಶಕ್ತಿಯನ್ನು ತೋರಿಸಿ ಅವನನ್ನೇ ಏನು ಕಡೆಮುರಿ ಕಟ್ಟಿ ಅವನು ಕೆಳಗೆ ಬರ್ತಾನೆ. ಅದು ಒಂದು ಕಥಾನಕ ಭಾಗವತದಲ್ಲಿ ಬರ್ತದೆ. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ದೇವಸ್ಥಾನದ ದೇವರ ನೈವೇದ್ಯದ ಒಂದು ಪಾಕಶಾಲೆ ಇದೆ. ಮಡಿ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಇಲ್ಲಿ ದೇವರಿಗೆ ಪ್ರಸಾದ, ನಿತ್ಯದ ನೈವೇದ್ಯ ಎಲ್ಲ ಇಲ್ಲಿ ಮಾಡಲಾಗ್ತದೆ. ಇಲ್ಲಿ ಮಡಿವಂತರು ಗುರುಗಳು ಎಲ್ಲ ಮಡಿಯಲ್ಲಿ ಸ್ನಾನ ಮಾಡುವ ವ್ಯವಸ್ಥೆ ಇದೆ. ಆ ದಿಕ್ಕಿನಲ್ಲಿ ಒಂದು ವ್ಯವಸ್ಥೆ ಇದೆ. ಎಲ್ಲವೂ ಒಂದು ರೀತಿ ಬಹಳ ವಿಶಿಷ್ಟವಾಗಿ, ಬಹಳ ಒಂದು ಸುಂದರವಾಗಿ, ಒಂದು ಪ್ರಾರ್ಥನಾ ದೃಶ್ಯದ ಜೊತೆಗೆ ಈ ಎಲ್ಲ ವ್ಯವಸ್ಥೆಗಳು ಸೇರಿಕೊಂಡಿವೆ. ಅಂದರೆ ಎಲ್ಲದಕ್ಕೂ ಉಪಯೋಗ ಇಲ್ಲಿ ಇದೆ. ಏನು ಸೌಕರ್ಯಗಳು ಬೇಕೋ
ದೈನಂದಿನ ಪೂಜಾ ವಿಧಾನಗಳಿಗೆ ಎಲ್ಲ ಈ ವ್ಯವಸ್ಥೆಯಲ್ಲಿ ಇದೆ. ಹಾಗೆ ನಾವು ಮುಂದೆ ಹೋದರೆ ಕಾಡ್ಗಿಚ್ಚಿನ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ, ಬಂದು ಎಲ್ಲ ಕೃಷ್ಣನ ಜನರನ್ನೆಲ್ಲ ಆವರಿಸ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ ಕೇಳಿದರೆ ಆಪೋಷಣ ಮಾಡ್ತಾನೆ, ಆ ಅಗ್ನಿಯನ್ನು ಆಪೋಷಣ ಮಾಡ್ತಾನೆ. ಅಂದರೆ ಅಲ್ಲಿಯೂ ಒಂದು ಭಗವಂತನ ಒಂದು ಶಕ್ತಿಯ ವಿಚಾರ ಇದೆ. ಭಗವಂತ ಸರ್ವವ್ಯಾಪಿ, ಅವನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಹೇಳಲಾಗ್ತದೆ. ನಮ್ಮ ಒಳಗೂ ಇದ್ದಾನೆ ಭಗವಂತ, ನಮ್ಮ ಒಳಗೂ ಭಗವಂತ ಇದ್ದಾನೆ, ನಮ್ಮ ಹೊರಗೂ ಭಗವಂತ ಇದ್ದಾನೆ. ಅಂದರೆ ಅವನು ನಿರಾಕಾರ, ಅವನು ಸಾಕಾರ ಎನ್ನುವಾಗ ಒಳಗೂ ಹೊರಗೂ ಇರಲಿಕ್ಕೆ ಆಗೋದಿಲ್ಲ ಎನ್ನುವ ಒಂದು ಅರ್ಥ ನಾವು ಮಾಡಿಕೊಳ್ಳಬೇಕು. ಅವನು ಸಾಕಾರನೂ ಹೌದು ಅಂತ ಹೇಳಲಾಗ್ತದೆ. ಅವತಾರ ರೂಪಗಳಲ್ಲಿ ಅವನು ಮನುಷ್ಯನಾಗಿ ಮನುಷ್ಯರ ರೂಪದಲ್ಲಿ ಬಂದು ಜನರಿಗೆ ಮಾರ್ಗದರ್ಶನ ಮಾಡ್ತಾನೆ. ಆಯ್ತಲ್ಲ, ಇದು ಅವನು ಏನು ಮಾಡಿದ, ಹೊರಗೆ ಬಂದ ಆ ಅನಲ ಅಂದರೆ ಬೆಂಕಿಯನ್ನು ಆಪೋಷಣ ಒಳಗೆ ತಗೊಳ್ತಾನೆ. ಕೃಷ್ಣ ತನ್ನ ಜನರನ್ನು ಆ ಮೂಲಕ ರಕ್ಷಿಸ್ತಾನೆ. ಇದು ಭಾಗವತದಲ್ಲಿ ಬರುವ ಇನ್ನೊಂದು ಕಥೆ. ಇದು ಅಗಾಸುರ ಅಂತ ಒಬ್ಬ ರಾಕ್ಷಸ. ಎಷ್ಟು ದೊಡ್ಡ ರಾಕ್ಷಸ ಅಂದರೆ ಒಂದು ಕಟ್ಟಡದಷ್ಟು ದೊಡ್ಡ ರಾಕ್ಷಸ ಇದ್ದಾನೆ. ಅವನ ಏನು ದವಡೆಗಳ ನಡುವಿನ ಜಾಗ ಇದೆಯಲ್ಲ, ಅದೊಂದು ಗುಹೆಯ ಆಗಿ ಇತ್ತು. ಈ ಕೃಷ್ಣನ ಮಕ್ಕಳು ಅವನ ಜೊತೆ ಸಂಗಾತಿಗಳೆಲ್ಲ ಇದೇನು ಗುಹೆ ಆಟದ ಆಗ್ತದೆ ಅಂತ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೃಷ್ಣ ನೋಡ್ತಾ ಇರ್ತಾನೆ, ಅವನಿಗೆಲ್ಲ ವಿಚಾರ ಗೊತ್ತಿದೆ. ಕೊನೆಗೆ ಏನು ಮಾಡ್ತಾನೆ, ಈ ಎರಡರ ನಡುವೆ ನಿಂತು ಬೆಳೀತಾನೆ. ಬೆಳೆದು ಆದಾಗ ಏನಾಗ್ತದೆ, ರಾಕ್ಷಸ ಸತ್ತು ಹೋಗ್ತಾನೆ. ಕೃಷ್ಣನ ಎತ್ತರ ಎಷ್ಟು ಅಂತ ಯಾರಾದರೂ ಕೇಳಿದರೆ ಅದು ಅನಂತ. ಭಗವಂತನ ಎಲ್ಲವೂ ಅನಂತ, ಗುಣವೂ ಅನಂತ, ರೂಪವೂ ಅನಂತ, ಶಕ್ತಿಯೂ ಅನಂತ, ಎಲ್ಲವೂ ಅದನ್ನು ಈ ಕಥಾನಕದಲ್ಲಿ ಹೇಳ್ತಾರೆ. ಇದು ಅದರಂತೆ ಇನ್ನೊಂದು ರೀತಿ ಬಕಾಸುರ ಎನ್ನುವ ಕಥೆ. ಇದು ಕೃಷ್ಣನ ಜನರನ್ನೆಲ್ಲ ತಿನ್ನಲಿಕ್ಕೆ ಬರ್ತದೆ. ಕೃಷ್ಣ ಆ ಎರಡು ಅದರ ಚಂಚುಗಳನ್ನು ಈಗ ಅಗಲ ಮಾಡಿ ಸೀಳಿಸಿ ತನ್ನ ಜನರನ್ನು ಕಾಪಾಡಿಸ್ತಾರೆ. ವ್ಯವಸ್ಥೆ ಇದೆ. ಅರ್ಚಕರು ಭಕ್ತರಿಗೆ ಅವರ ಅಭೀಷ್ಟದ ಏನು ಧರ್ಮ ಕಾರ್ಯಗಳನ್ನು ನಡೆಸಿಕೊಂಡು ಅವರಿಗೆ ದೇವತಾನುಗ್ರಹ ಸಿಗುವ ಹಾಗೆ ವ್ಯವಸ್ಥೆ ಮಾಡುವ ಎಲ್ಲವೂ ಇದೆ. ಸತ್ಯನಾರಾಯಣ ಆಮೇಲೆ ನೋಡಿ, ವಿಗ್ರಹವನ್ನು ನೋಡಿ ನಿಮಗೆ ಅಲ್ಲಿ ವಿಶಿಷ್ಟವಾಗಿ ಕಾಣ್ತದೆ. 1, 2, 3, 4, 5 ಕಮಲದ ಹಾರಗಳಿವೆ. 5 ಕಮಲದ ಹಾರಗಳನ್ನು ಭಕ್ತರು ಭಗವಂತನಿಗೆ ಅರ್ಪಿಸಿದ್ದಾರೆ. ಇಲ್ಲಿ ಏನು ಕೇಳಿದರೆ, ಒಂದು ತನ್ನಷ್ಟಕ್ಕೆ ಒಂದು ವಿಚಾರ ಅಭಿವೃದ್ಧಿಗೆ ಬಂದಿದೆ, ಬೆಳಕಿಗೆ ಬಂದಿದೆ. ಅಂದರೆ ಕೃಷ್ಣನಿಗೆ ಕಮಲ ಮಾಲೆ ಹಾಕಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಎನ್ನುವುದು ಜನರ ಮನಸ್ಸಿಗೆ ಅದು ಭಗವಂತನೇ ಹೇಳಿಕೊಟ್ಟ ಹಾಗಿದೆ. ನಾವೇನು ಪ್ರಾರಂಭದಲ್ಲಿ ಏನೂ ಹೇಳಲಿಲ್ಲ. ಒಬ್ಬೊಬ್ಬರೇ ಬಂದು ನಾವು ಕಮಲ ಮಾಲೆ ಹಾಕಿದೆವು, ನಮಗೆ ಹೀಗಾಗಿದೆ, ನಾವು ಕಮಲ ಮಾಲೆ ಹಾಕಿದೆವು, ನಮಗೆ ಮಗನಿಗೆ ವಿವಾಹ ಆಗಿದೆ, ಮಗಳಿಗೆ ವಿವಾಹ ಆಗಿದೆ, ಸಂತಾನ ಪ್ರಾಪ್ತಿಯಾಗಿದೆ ಅಂತ ನಮಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಈಗ ನಾವು ಜನರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದ್ದೇವೆ. ನೀವು ಭಕ್ತಿಯಿಂದ ಕಮಲ ಮಾಲೆ ಅರ್ಪಿಸಿ ಭಗವಂತನಿಗೆ ಬೇಡಿಕೊಂಡ್ರೆ ನಿಮ್ಮ ಎಲ್ಲ ಇಷ್ಟ. ಅದಕ್ಕಿಂತಲೂ ಹೆಚ್ಚಾಗಿ ವಿವಾಹಕಾರಕನಾಗಿದ್ದಾನೆ, ಅವ ಸಂತಾನಪ್ರದನಾಗಿಯೂ ಇದ್ದಾನೆ. ಅನೇಕರಿಗೆ ಸಂತಾನ ಪ್ರಾಪ್ತಿಯಾಗಿದೆ, ಅನೇಕರಿಗೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗಿದೆ. ಇದೆಲ್ಲ ಭಗವಂತನೇ ತೋರಿಸಿಕೊಟ್ಟ ವಿಧಾನ. ನಾವೇನು ಏನು ಕೃತಕವಾಗಿ ಹೇಳಿ ಮಾಡಿದ ವಿಷಯ ಅಲ್ಲ. ಜನರಿಗೆ ಏನು ಅನುಭವಕ್ಕೆ ಬಂದು ಅವರು ನಮಗೆ ಹೇಳಿ ನಾವು ಅದನ್ನು ಜನರಿಗೆ ಮುಟ್ಟಿಸುವ ಒಂದು ಕೆಲಸ ಮಾಡ್ತಾ ಇದ್ದೀವಿ. विष्णुपुत्रोद्भवायाः मघनक्षत्रे सिंहराजो जातस्य मरिगौडनामधेयस्य सगुणम्भानामुत्तरोत्तरभिवर्ध्यर्थं शिवपुत्रोद्भवस्य जन्मनक्षत्रे वृश्चिकराजो जातस्य जातायाः यः पाटिलनाम्न्याः सगुणम्भानामुत्तरोत्तरभिवर्ध्यर्थं गोपालकृष्णपूर्ण अनुग्रहप्राप्त्यर्थं गोपालकृष्णस्य सन्निधौ कमलमालसमर्पणपूजाख्यं कर्मकरणे गोपालकृष्णाय नमः सर्वेभ्यः विडपणां कर्मयामि पीठपूजां गौरवयामि